ಡಿ ಗ್ಯಾಂಗ್ ಆರೋಪಿಗಳಿಗೆ ಈಗ ಪೊಲೀಸ್ನವರು ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಆರೋಪಿಗಳ ಚಲನವಲನ, ಎಲ್ಲಿದ್ರು, ಎಲ್ಲಿ ಹೋಗಿದ್ರು, ಏನ್ ಮಾಡ್ತಾ ಇದ್ರು, ಈಗ ಎಲ್ಲಾ ರೀತಿಯಲ್ಲೂ ಕೂಡ ಮಹಜರವನ್ನ ಮಾಡ್ತಾ ಇರೋದು. ಈಗ ಪಟ್ಟಣಗೆರೆಯ ಶೆಡ್ ಬಳಿ ಕರೆದುಕೊಂಡು ಹೋಗಿ ಧನರಾಜ್, ಆರೋಪಿ ಧನರಾಜ್, ಈಗ ಆತನನ್ನ ಕರೆದುಕೊಂಡು ಹೋಗಿ ಪೊಲೀಸ್ನವರು ಡ್ರಿಲ್ ಮಾಡ್ತಾ ಇದ್ದಾರೆ. ಡಿ ಗ್ಯಾಂಗ್ ಆರೋಪಿಗಳಿಗೆ ಮಹಜರು ಪ್ರಕ್ರಿಯೆ ಮಾಡ್ತಾ ಇರೋದು. ರೇಣುಕಾಸ್ವಾಮಿ ಕರೆಂಟ್ ಶಾಕ್ ಕೊಟ್ಟಿದ್ದಂತ ಧನರಾಜ್ ಕರೆಂಟ್ ಶಾಕ್ ಕೊಟ್ಟಿದ್ದ ಅಂತ ಹೇಳಲಾಗಿತ್ತು. ಈಗ ಧನರಾಜನನ್ನ ಶೆಡ್ಗೆ ಕರೆತಂದಿದ್ದಾರೆ ಪೊಲೀಸ್ನವರು. ಧನರಾಜ್ ಒಬ್ಬನನ್ನೇ ಕರೆತಂದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ನೋಡಿ, ಈಗ ಇಲ್ಲಿ ಎಲ್ಲ ಆರೋಪಿಗಳು ಇಲ್ಲ, ಕೇವಲ ಧನರಾಜ್ ಮಾತ್ರ. ಅದೇ ಜಾಗಕ್ಕೆ ಕರೆದುಕೊಂಡು ಹೋಗಿ ಈಗ ಏನು ಪಟ್ಟಣಗೆರೆಯ ಶೆಡ್ ಹೌಸ್ ಇದೆ, ಅಲ್ಲಿ ಆತನ ಮೇಲೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಈಗಾಗಲೇ ಗೊತ್ತೇ ಇದೆ. ಅದರ ಜೊತೆಗೆ ಇದು ಎಕ್ಸ್ಟ್ರಾ ಆತನಿಗೆ ಕರೆಂಟ್ ಶಾಕ್ ಕೊಡುವ ಮುಖಾಂತರ ಚಿತ್ರಹಿಂಸೆಯನ್ನು ನೀಡಲಾಗಿತ್ತು ಅಂತ ಹೇಳಲಾಗಿತ್ತು. ಈಗ ಧನರಾಜ್ನನ್ನ ಕರೆದುಕೊಂಡು ಹೋಗಿ ಪಟ್ಟಣಗೆರೆ ಶೆಡ್ ಹೌಸ್ನಲ್ಲಿ ಮಹಜರು ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಈ ಸಂದರ್ಭದಲ್ಲಿ ಆತನ ಮೇಲೆ ನಿನ್ನ ಪಾತ್ರ ಏನು, ನೀನೇನು ಮಾಡಿದ್ದೆ, ಹೌದಾ, ನೀನು ನಿಜಕ್ಕೂ ಕೂಡ ಕರೆಂಟ್ ಶಾಕ್ ಕೊಟ್ಟಿದ್ಯಾ, ಕೊಟ್ಟಿದ್ರು ಯಾವ ರೀತಿ ಕೊಟ್ಟಿದ್ದೆ, ಆ ಕರೆಂಟ್ ಲೈನನ್ನು ಎಲ್ಲಿಂದ ತಗೊಂಡಿದ್ರಿ, ಇವೆಲ್ಲದರ ಕುರಿತಾಗಿ ಇವತ್ತು ಧನರಾಜ್ನನ್ನೇ ಕರೆದುಕೊಂಡು ಹೋಗಿ ಪೊಲೀಸ್ನವರು ಡ್ರಿಲ್ ಮಾಡ್ತಿದ್ದಾರೆ. ಈ ಒಂದು ಮಹಜರುವಿನಿಂದ ಮತ್ತಷ್ಟು ಅಂಶಗಳು ಬೆಳಕಿಗೆ ಬರುವಂಥ ಸಾಧ್ಯತೆ ಇದೆ. ಆ ಅಂಶಗಳನ್ನು ಇಟ್ಕೊಂಡು ಮತ್ತಷ್ಟು ತನಿಖೆಯನ್ನು ಮುಂದುವರಿಸಲಿದ್ದಾರೆ ಪೊಲೀಸ್ನವರು. ಈಗಾಗಲೇ ಏನು ನಿನ್ನೆ ಹೋಟೆಲ್ನಲ್ಲಿ ಮಹಜರನ್ನ ಮಾಡಲಾಗಿತ್ತು, ಪಬ್ನಲ್ಲಿ ಮಹಜರು ಮಾಡಲಾಗಿತ್ತು, ಚಿಕ್ಕಣ್ಣ ಅವರು ಕೂಡ ಬಂದಿದ್ರು, ಆಗಮಿಸಿದ್ರು. ಇದರ ಬೆನ್ನಲ್ಲೇ ಮತ್ತಷ್ಟು ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಡ್ರಿಲ್ ಮಾಡಲಾಗ್ತಾ ಇದೆ. ಈಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ಕೂಡ ಧನರಾಜ್ನನ್ನ ಕರೆದುಕೊಂಡು ಹೋಗಿ ಪೊಲೀಸ್ನವರು ಮಹಜರು ಮಾಡ್ತಾ ಇರೋದು ಕರೆಂಟ್ ಶಾಕ್ ಕೊಟ್ಟಿದ್ರ ಬಗ್ಗೆ ಏನೆಲ್ಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ ರೀತಿ ಈ ಒಂದು ಮಹಜರು ಪ್ರಕ್ರಿಯೆ ನಡೆಯುತ್ತೆ ಕರೆಂಟ್ ಶಾಕ್ ವಿಚಾರವಾಗಿ, ನಾಗೇಂದ್ರ ಬಾಬು? ದಿವಿತ್, ನೋಡಿ, ಇವತ್ತು ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಯಿಂದ 2 ಟೀಮ್ ಪ್ರತ್ಯೇಕವಾಗಿ ಹೊರಕ್ಕೆ ಹೋಗುತ್ತೆ. ಮೊದಲನೇ ತಂಡ ಮೈಸೂರಿಗೆ ಹೋದರೆ ಮತ್ತೊಂದು ತಂಡ ದರ್ಶನ್ ನಿವಾಸಕ್ಕೆ ಹೋಗುತ್ತೆ. ದರ್ಶನ್ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪವನ್, ಜಗದೀಶ್, ನಂದೀಶ್ 3 ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಸೇರಿದಂತಹ 3 ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡ್ತಾರೆ. ಅದಾದ ಬಳಿಕ ಪವನ್ ಮತ್ತು ನಂದೀಶ್ನನ್ನು ಪೊಲೀಸರು ಅಲ್ಲಿ ಸ್ಥಳ ಮಹಜರು ಮುಗಿಸಿದ ಬಳಿಕ ನೇರವಾಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ವಾಪಸ್ ಹೋಗ್ತಾರೆ. ಆದರೆ ಧನರಾಜ್ನನ್ನು ಮಾತ್ರ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ಈಗ ಪಟ್ಟಣಗೆರೆ ಶೆಡ್ನ ಒಳಭಾಗದಲ್ಲಿ ಧನರಾಜ್ನ ಇರಿಸಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡಿಸಲಾಗ್ತದೆ. ಮೆಗ್ಗಾರ್ ಮೆಷಿನನ್ನು ಬಳಕೆ ಮಾಡಿ ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿದ್ದು ಇದೇ ಧನರಾಜ್ ಅಲಿಯಾಸ್ ರಾಜು. ಈ ಒಂದು ಪ್ರಕರಣ ಆದ ಬಳಿಕ ತಲೆಮರೆಸ್ಕೊಂಡಿರ್ತಾನೆ. 16ನೇ ತಾರೀಕು ಈತ ಅರೆಸ್ಟ್ ಕೂಡ ಆಗ್ತಾನೆ. ಅರೆಸ್ಟ್ ಆದ ಬಳಿಕ ಆತನ ಬಳಿಯಿಂದ ಪೊಲೀಸರು ಮೆಗ್ಗಾರ್ ಡಿವೈಸನ್ನು ಕೂಡ ವಶಕ್ಕೆ ಪಡೆದುಕೊಂಡಿರ್ತಾರೆ. ಅದಾದ ಬಳಿಕ ಆತನಿಂದ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಾರೆ. ಈತ ಶ್ರೀಮಂತ ಮನೆಗಳಿಗೆ ಡಾಗ್ ಬ್ರೀಡರನ್ನು ಕೆಲಸ ಮಾಡ್ಕೊಂಡಿದ್ದ, ನಾಯಿ ಮರಿಗಳನ್ನು ಸೇಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಇದೇ ರೀತಿಯಾಗಿ ದರ್ಶನ್ಗೂ ಕೂಡ ಆಪ್ತ ಆಗಿದ್ದ ಅನ್ನೋದು ಮಾಹಿತಿ. ಈಗ ಪೊಲೀಸರು ಒಳಗಡೆ ಕರೆದುಕೊಂಡು ಹೋಗಿ ಅವತ್ತು ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನು ಚಿತ್ರಹಿಂಸೆ ಕೊಡಲಾಯಿತು, ಈತನ ಪಾತ್ರ ಏನಿತ್ತು, ಈತ ಏನೆಲ್ಲ ಮಾಡ್ದ, ರೇಣುಕಾಸ್ವಾಮಿಯನ್ನು ಒಳಗಡೆ ಕರೆದುಕೊಂಡು ಹೋದ ಬಳಿಕ ಈತ ಏನು ಮಾಡ್ತಾ ಇದ್ದ, ಎಷ್ಟೊತ್ತಿಗೆ ಬಂದ, ಅದಾದ ಬಳಿಕ ಈತನ ಬಳಿದಂಥ ಮೆಗ್ಗಾರ್ ಮೆಷಿನಿನ ಕರೆಂಟ್ ಶಾಕ್ ಕೊಟ್ಟಿದ್ದು ಹೇಗೆ, ಈ ಎಲ್ಲ ಮಾಹಿತಿಗಳನ್ನು ಆತನಿಂದ ಪಡೆದುಕೊಳ್ತಾರೆ. ಆ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ಅದಾದ ಬಳಿಕ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ ಅಂದರೆ ಆತ ಸ್ನೇಹಿತನ ಮನೆಗೆ ಹೋಗಿ ಅಲ್ಲಿ ತಲೆಮರೆಸ್ಕೊಂಡಿದ್ದ. ಆ ಜಾಗಕ್ಕೂ ಕೂಡ ಹೋಗುವಂಥ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈಗ ಪೊಲೀಸರು ಧನರಾಜ್ ಅಲಿಯಾಸ್ ರಾಜನನ್ನ ಕರೆದುಕೊಂಡು ಬಂದು ಶೆಡ್ನ ಒಳಭಾಗದ, ಅಂದರೆ ಈ ಒಂದು ಪಟ್ಟಣಗೆರೆಯಲ್ಲಿರುವಂಥ ಸೀಸಿಂಗ್ ಶೆಡ್ ಏನಿದೆ, ಈ ಶೆಡ್ನ ಒಳಭಾಗದಲ್ಲಿ ಇರಿಸಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡ್ತಾ ಇದ್ದಾರೆ. ದಿವಿತ್, ನಾಗೇಂದ್ರ ಬಾಬು, ನೋಡಿ, ಒಂದು ಅಂಶನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಇವರು ಪ್ರೀಪ್ಲೇನ್ ಮಾಡಿಲ್ಲ, ಏನೋ ಕರ್ಕೊಂಡು ಬಂದು ಜಸ್ಟ್ ಹಲ್ಲೆ ಮಾಡೋಣ ಅಂತ ಕರ್ಕೊಂಡು ಬಂದಿದ್ರೆ ಕರೆಂಟ್ ಶಾಕ್ ಕೊಡಲಿಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಆದರೆ ಇವರು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದು ನಿಜಾನೇ. ಆದರೆ ಎಲ್ಲೋ ಒಂದು ಕಡೆ ಇವರು ಪ್ರೀಪ್ಲಾನ್ ಅನ್ನೋದಕ್ಕೆ ಈ ವಿಚಾರ ಪುಷ್ಟಿ ನೀಡಬಹುದಾ ತನಿಖೆಯಲ್ಲಿ?
ಖಂಡಿತವಾಗ್ಲೂ ದಿವಿತ್, ಯಾಕೆ ಅಂತಂದ್ರೆ ಇದು ಪ್ರೀ ಪ್ಲಾನ್ ಮಾಡಿನೇ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿರೋದು. ಇದು ಒಂದೆರಡು ದಿನದ ಪ್ರೀ ಪ್ಲಾನ್ ಅಲ್ಲ, ಬಹಳ ದಿನಗಳಿಂದ ಸುಮಾರು 1 ವಾರದಿಂದ 10 ದಿನಗಳ ಕಾಲ ಪ್ರೀ ಪ್ಲಾನ್ ಅನ್ನ ಮಾಡಿ ಈಗ ಈ ಒಂದು ಕೃತ್ಯವನ್ನು ನಡೆಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಪಿಕ್ ಮಾಡಬೇಕು, ಪಿಕ್ ಮಾಡೋದಕ್ಕೆ ಅಲ್ಲೊಂದು ಟೀಮ್ ರೆಡಿ ಆಗಬೇಕು, ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಈ ಶೆಡ್ನ ಒಳಗಡೆ ಕರ್ಕೊಂಡು ಹೋಗಬೇಕು, ಶೆಡ್ನ ಒಳಗಡೆ ಕರ್ಕೊಂಡು ಹೋಗಿ ಶೆಡ್ನ ಹೊರಭಾಗದಲ್ಲಿ ಒಂದಷ್ಟು ಜನ ಇರಬೇಕು, ಒಳಗಡೆ ಒಂದು ಸ್ವಲ್ಪ ಜನ ಇರಬೇಕು, ಅಲ್ಲಿ ಅವರೆಲ್ಲ ಏನೆಲ್ಲ ಮಾಡಬೇಕು ಅಂತೇಳಿ. ಅಂದರೆ ಇವರ ಇಂಟೆನ್ಷನ್ ಹೇಗಿತ್ತು ಅನ್ನೋದು ಕೂಡ ತನಿಖೆ ಸಂದರ್ಭದಲ್ಲಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಮೆಗಾರ್ ಮಿಷಿನ್ ಡಿವೈಸ್ ಮೂಲಕ ಇವರು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತಂದರೆ ಇವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ದಿವಿತ್. ಇವರ ಮನಸ್ಥಿತಿ ಎಷ್ಟು ಕ್ರೂರವಾಗಿತ್ತು ಅಂತಂದರೆ ರೇಣುಕಾ ಸ್ವಾಮಿ ಅಂಗಲಾಚಿ ಬೇಡಿಕೊಂಡ್ರೂ ಕೂಡ ಆತನನ್ನು ಬಿಡದೆ ಆತನನ್ನು ಬರ್ಬರವಾಗಿ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಮೆಗ್ಗಾರ್ ಮೆಷಿನನ್ನು ಈತ ಯಾವಾಗ ತಗೊಂಡ್ಬಂದಿದ್ದ, ಎಲ್ಲಿಂದ ತೊಗೊಂಡು ಬಂದ, ಜೊತೆಗೆ ತಗೊಂಡು ಬಂದು ಎಲ್ಲಿ ಇಟ್ಟು ಆತನಿಗೆ ಶಾಕನ್ನು ಕೊಟ್ಟಿದ್ದ, ಇದೆಲ್ಲವನ್ನು ಕೂಡ ಈಗ ಸ್ಥಳ ಮಹಾಜರು ಮಾಡ್ತಾ ಇದ್ದಾರಲ್ಲ, ಈಗ ಅದೆಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾರೆ. ದಿವಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ ಈ ಕೇಡಿ ಪಾತಕಿಗಳ ಗ್ಯಾಂಗ್ ಆನಂತರ ಹೋಗಿ ಕೂತ್ಕೊಂಡಿದ್ದು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಮತ್ತು ಟೀಮ್ ಹೋಗಿ ಕೂತ್ಕೊಂಡಿತ್ತು. ಆಗ ಪೊಲೀಸರ ತಂಡ ಅಲ್ಲಿ ಹೋಗಿ ಅವರನ್ನ ಬಂಧನ ಮಾಡಿ ಕರ್ಕೊಂಡು ಬಂದಿದ್ರು. ಈಗ ರ್ಯಾಡಿಸನ್ ಬ್ಲೂ ಹೋಟೆಲಿಗೆ ಪೊಲೀಸರ ತಂಡ ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಸತತ 2 ಗಂಟೆಗಳ ಕಾಲ ಸ್ಥಳ ಮಹಜರು ಮಾಡಿ ಈಗ ಸ್ಥಳ ಮಹಜರು ಅಂತ್ಯ ಆಗಿದೆ. PI ಗಿರೀಶ್ ನಾಯಕ್ ನೇತೃತ್ವದಲ್ಲಿ ನಡೆದಿದೆ ತಪಾಸಣೆ. ರೌಡಿ ಟೀಮ್ನ ಕೆಲವು ಸದಸ್ಯರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಇಂಚಿಂಚು ಪರಿಶೀಲನೆ ಮಾಡಿದ್ದಾರೆ. ಈ ಹಿಂದೆ ಖಾಸಗಿ ಹೋಟೆಲ್ನಲ್ಲಿ ಈ ಕೇಡಿಗಳ ಗ್ಯಾಂಗ್ ಕೊಲೆ ಮಾಡಿ ಆನಂತರ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. 2 ದಿನದ ವಿಡಿಯೋ ದೃಶ್ಯಾವಳಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. CCTV ದೃಶ್ಯವನ್ನು ಆಧರಿಸಿ ಆರೋಪಿಗಳಿಗೆ ಪೊಲೀಸರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇಲ್ಲಿ ಬರ್ಬರವಾಗಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿ ಆನಂತರ ಮೈಸೂರಿನ ಶೂಟಿಂಗ್ ಅದಾದ ನಂತರ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರಿದ್ದರು. ಪೊಲೀಸರು ವಿಚಾರ ಗೊತ್ತಾಗ್ತಾ ಇದ್ದಂತೆ, ದರ್ಶನ್ ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದ್ದಂತೆ ನೇರವಾಗಿ ಅವರು ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗಿ ಅಲ್ಲಿಂದನೇ ಅವರನ್ನು ಅರೆಸ್ಟ್ ಮಾಡಿಕೊಂಡು ತಮ್ಮ ಕಾರ್ನಲ್ಲೇ ಕರ್ಕೊಂಡು ಬಂದು ಆನಂತರ ವಿಚಾರಣೆ ಮಾಡಿದ್ರು. ಆನಂತರ ಮತ್ತೆಲ್ಲವೂ ಕೂಡ ಬಯಲಾಗಿತ್ತು. ಈಗ ಪೊಲೀಸರ ತಂಡ ಸತತ 2 ಗಂಟೆಗಳಿಂದಲೂ ಕೂಡ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದೆ ಅನ್ನೋದು ಈಗ ತಿಳಿದು ಬರ್ತಿರುವಂಥ ಮಾಹಿತಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಬಹಳ ಪ್ರಮುಖವಾಗಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸ್ಥಳ ಮಹಜರ್ ಮಾಡುವಾಗ ಯಾರ್ಯಾರು ಈ ರೌಡಿ ಗ್ಯಾಂಗ್ನ ಸದಸ್ಯರಿದ್ರು ಮತ್ತೆ ಪೊಲೀಸರು ಮಹಜರ್ ಮಾಡಿದಾಗ ಏನೇನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ? ರಂಜಿತ್, ಈಗಾಗಲೇ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದರ್ಶನ್ ಸೇರಿದಂತೆ ಹಲವು ಜನರಲ್ಲಿ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇವತ್ತು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ದರ್ಶನ್ ಆಪ್ತರಾದಂತಹ ನಾಗರಾಜ್ ಜೊತೆಗೆ ಆತನ ದರ್ಶನ್ ಕಾರ್ಯಚಾಲಕ ಲಕ್ಷ್ಮಣ್ ಇಬ್ಬರನ್ನು ಕೂಡ ಇವತ್ತು ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದಿದ್ರು. ಈಗಾಗಲೇ ನಾಗರಾಜ್ ಅವರು ಕೂಡ ಪ್ರತಿಯೊಂದು ಆಗುಹೋಗುಗಳನ್ನ ನೋಡ್ಕೊಳ್ತಾ ಇದ್ರು. ಸೊ ಹೀಗಾಗಿ ಈ ಕೊಲೆಗೆ ಪ್ರಮುಖ ಸೂತ್ರಧಾರ ನಾಗರಾಜ್ ಅವರೇ. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸುವಲ್ಲಿ ನಾಗರಾಜ್ ಅವರು ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸೊ ಹೀಗಾಗಿ ಕೊಲೆಯಾದ ನಂತರದಲ್ಲೂ ಕೂಡ ದರ್ಶನ್, ಲಕ್ಷ್ಮಣ್ ಹಾಗೂ ನಾಗರಾಜ್ 3 ಜನರು ಕೂಡ ಒಂದೇ ಕಾರಲ್ಲಿ ರ್ಯಾಡಿಸನ್ ಹೋಟೆಲ್ಗೆ ಬಂದು ಹುಡ್ಕೊಂಡಿದ್ರು. ಅಂದ್ರೆ 9ನೇ ತಾರೀಕಿನಲ್ಲೂ ಕೂಡ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ರು. ಈ ಸಂದರ್ಭದಲ್ಲಿ 2 ದಿನಗಳ ಕಾಲ ಅವರು ಹೋಟೆಲ್ ಉಳ್ಕೊಂಡಿದ್ರು. ಬೆಳಗಿನ ಜಾವ ಎಷ್ಟು ಗಂಟೆಗೆ ಹೋಟೆಲ್ಗೆ ಬಂದ್ರು, ಜೊತೆಗೆ ಆ ಸಂದರ್ಭದಲ್ಲಿ ಹೋಟೆಲ್ಗೆ ಬಂದ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಯಾರ್ಯಾರು ಮೀಟ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ವಿತ್ CCTV ಫುಟೇಜ್ ಎಲ್ಲ ತೋರಿಸ್ಕೊಂಡು ಸ್ಥಳ ಮಹಾಜರ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಂತಹ ಪೊಲೀಸರು ಕೂಡ ಖುದ್ದು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಸತತ 2 ಗಂಟೆಗಳ ಕಾಲ ತೀವ್ರ ವಿಚಾರಣೆ ನಡೆಸಿದ್ರು. ತದನಂತರದಲ್ಲಿ ಅವ್ರನ್ನ ನೇರವಾಗಿ ಈಗಾಗಲೇ ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂತದ್ದು. ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ A1 ಆರೋಪಿ ಪವಿತ್ರ ಗೌಡ ಅವರ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಮುಗಿತು. ಇವತ್ತು A2 ಆರೋಪಿ ದರ್ಶನ್ ಅವರ ನಿವಾಸದಲ್ಲೂ ಕೂಡ ಮಹಜರು ಆಗ್ತಾ ಇತ್ತು. ಈಗ ಮಹಜರು ಪ್ರಕ್ರಿಯೆ ಮುಗಿದಿದೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ರೇಣುಕಾ ಕೊಲೆ ಕೇಸ್ ಸಂಬಂಧ ಮ್ಯಾರಥಾನ್ ರೀತಿಯಲ್ಲಿ ಪ್ರಕ್ರಿಯೆಗಳು ಸಾಗ್ತಾ ಇದೆ. ಬೆಂಗಳೂರು, ಮೈಸೂರಿನಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ಆಗಿದೆ. ಪಟ್ಟಣಗೆರೆಯ ಶೆಡ್ ನಟ ದರ್ಶನ್ ನಿವಾಸದಲ್ಲೂ ಕೂಡ ಶೋಧ ನಡೆದಿದೆ.
ಪವನ್, ಧನ್ರಾಜ್, ನಂದೀಶ್ ಸಮ್ಮುಖದಲ್ಲಿ ಪಂಚನಾಮೆ ಆಗಿರೋದು. ದರ್ಶನ್ ನಿವಾಸದಲ್ಲಿ ದ್ವಿಚಕ್ರ ವಾಹನಗಳ ಜಪ್ತಿ ಮಾಡಿದ್ದಾರೆ, ಬೈಕ್ಗಳನ್ನು ಸೀಸ್ ಮಾಡಿ ಕೊಂಡೊಯ್ದಿದ್ದಾರೆ ಖಾಕಿ. ಪವನ್, ನಂದೀಶ್ನನ್ನ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸ್ನವರು. ಮಹಜರು ಮುಗಿಸಿ ಅವರನ್ನ ಠಾಣೆಗೆ ಕರೆ ತಂದಿದ್ದಾರೆ. ನೋಡಿ, ಮೊನ್ನೆ ದರ್ಶನ್ನ ಶೂಸ್ನ ವಶಪಡಿಸ್ಕೊಂಡಿದ್ರು. ಅದಾದ ಬಳಿಕ A1 ಆರೋಪಿ ಪವಿತ್ರ ಗೌಡ ಅವರ ಮನೆಯಲ್ಲಿ ಅವರ ದುಪ್ಪಟ ಮತ್ತು ಚಪ್ಪಲಿ ಮತ್ತು ಸಂಬಂಧಪಟ್ಟಂತೆ ಕೆಲವೊಂದು CCTV ಫೂಟೇಜನ್ನು ವಶಪಡಿಸ್ಕೊಂಡಿದ್ರು. ಇವತ್ತು ದರ್ಶನ್ ಅವರ ನಿವಾಸದಲ್ಲಿ ಆದಂಥ ಮಹಜರು ಪ್ರಕ್ರಿಯೆಯಲ್ಲಿ 2 ವೀಲರ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ನೋಡಿ, ಆ 2 ವೀಲರ್ಗಳನ್ನು ನೀವು ಗಮನಿಸ್ತಿದ್ದೀರಲ್ಲ, ಆ 2 ವೀಲರ್ಗಳು ದರ್ಶನ್ ಮನೆಯ ಬಳಿ ಇದ್ವು ಅಂತಂದರೆ ಸಹಜವಾಗಿ ಆ 2 ವೀಲರ್ಗಳನ್ನು ದರ್ಶನ್ ಬಳಸೋದಿಲ್ಲ. ಆದರೆ ಆ 2 ವೀಲರ್ಗಳು ಅಲ್ಲಿ ಆ ಬ್ರ್ಯಾಂಡ್ನ ಅಥವಾ ಆ ಕಂಪ್ನಿಯ 2 ವೀಲರ್ಗಳು ದರ್ಶನ್ ಮನೆಯಲ್ಲಿ ಸಿಕ್ಕಿರೋದು. ಈಗ ಅವುಗಳನ್ನು ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಇನ್ನಷ್ಟು ಮಹತ್ವದ ಮಾಹಿತಿ ಇದರಿಂದ ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ದರ್ಶನ್ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿದೆ, 2 ವೀಲರ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಸೊ 2 ವೀಲರ್ಗಳನ್ನ ಇಟ್ಕೊಂಡು ಯಾವ ರೀತಿ ತನಿಖೆ ಮಾಡ್ತಾರೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ದಿವಿತ್, ಈಗಾಗಲೇ ಏನು ನಿನ್ನೆಯಿಂದನೂ ಕೂಡ ಪೊಲೀಸರು ಸಾಕಷ್ಟು ಒಂದು ರೀತಿ ಅಲರ್ಟ್ ಆಗಿ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಮಹಜರ್ ಪ್ರಕ್ರಿಯೆಯನ್ನು ಕೂಡ ಮುಗಿಸ್ತಾ ಬರ್ತಿದ್ದಾರೆ. ಯಾಕಂದರೆ ಒಬ್ಬೊಬ್ಬರೇ ಆರೋಪಿಗಳು ಎಲ್ಲೆಲ್ಲಿ ಈ ಒಂದು ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ರು ಅಲ್ಲೆಲ್ಲವೂ ಕೂಡ ಆರೋಪಿಗಳನ್ನ ಕರ್ಕೊಂಡೋಗಿ ಈಗಾಗಲೇ ಮಹಜರ್ ಪ್ರಕ್ರಿಯೆಯನ್ನು ಕೂಡ ಆಗಲೇ ಮುಗಿಸ್ತಾ ಇರುವಂಥದ್ದು. ನೀವು ಕೇಳ್ದಂಗೆ ಬೈಕ್ಗಳು ಯಾಕಾಗಿ ಇಲ್ಲಿ ಏನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅಂದರೆ ಆ ಒಂದು ಸಂದರ್ಭದಲ್ಲಿ ಅವರು ಬರುವಂಥ ಸಂದರ್ಭದಲ್ಲಿ ದರ್ಶನ್ ಅವರ ನಟ ದರ್ಶನ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅದೇ ಬೈಕ್ನಲ್ಲೂ ಕೂಡ ಬಂದಿರ್ತಾರೆ. ಮತ್ತೆ ಏನಾದ್ರು ಒಂದು ಎಕ್ವಿಪ್ಮೆಂಟ್ ಬೇಕು ಅಂತಂದ್ರೆ ಈ ಒಂದು ಮರ್ಡರ್ ಕೇಸ್ಗೆ ಆ ಒಂದು ಬೈಕನ್ನು ಕೂಡ ಬಳಸಿರ್ತಾರೆ. ಅದು ಕೂಡ ಒನ್ ಆಫ್ ದ ಸಾಕ್ಷಿ ಇಲ್ಲಿ ಆಗತ್ತೆ. ಸೊ ಅದನ್ನು ಕೂಡ ಪರಿಗಣನೆ ಮಾಡೇ ಮಾಡ್ತಾರೆ. ಯಾವುದನ್ನು ಕೂಡ ಇಲ್ಲಿ ಪೊಲೀಸರು ಬಿಡೋದಿಲ್ಲ, ಎಲ್ಲೂ ಕೂಡ ಚಾನ್ಸ್ ತಗೊಳ್ಳೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಏನು ದರ್ಶನ್ ಅವರ ಮನೆ ಮುಂದೆ ನಿಲ್ಲಿಸಿದಂತಹ ಯಾರು ಆ ಒಂದು ಬೈಕ್ನಲ್ಲಿ ಬಂದಿದ್ರೋ ಆ ಒಂದು ಬೈಕ್ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡ್ತಾರೆ. ಅದನ್ನು ಕೂಡ ಏನು ಸಾಕ್ಷಿಗಳನ್ನಾಗಿ ಉಲ್ಲೇಖವನ್ನ ಮಾಡಿ ಅದನ್ನು ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಅದು ಅಂದ್ರೆ ಆರೋಪಿಗಳಿಗೂ ಕೂಡ ಒಂದು ರೀತಿ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಒಂದು ಬೈಕನ್ನು ಬಳಸು ಕೂಡ ಈ ಆರೋಪಿಗಳೇನಿದ್ದಾರೆ ಅವರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ. ಏನು ಉದಾಹರಣೆಗೆ ಹೇಳಿದರೆ ಆ ಒಂದು ಬೈಕ್ನಲ್ಲಿ ಶೆಡ್ಗೆ ಹೋಗೋದಂತ ಆಗಿರ್ಬೋದು, ಮತ್ತೆ ಏನಾದ್ರು ಒಂದು ಬೇರೆ ರೀತಿಯಂತ ವಸ್ತುಗಳನ್ನ ತರೋದಾಗಿರ್ಬೋದು, ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಆ ಬೈಕನ್ನು ಬಳಸಿರ್ತಾರೆ. ಸೊ ಹೀಗಾಗಿ ಯಾವುದನ್ನು ಕೂಡ ಇಲ್ಲಿ ಬಿಡೋಗೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಹೆಂಗಿದ್ರು ಇಲ್ಲಿ ಮಹಜರ್ಗೆ ಈಗಾಗಲೇ ಪವನ್ ಮತ್ತೆ ನಂದೀಶನ್ನು ಕೂಡ ಕರ್ಕೊಂಡು ಹೋಗಿದ್ರು. ಈಗಾಗಲೇ ಮಹಜರು ಮುಗಿಸಿ ಇನ್ನೂ ಇಬ್ಬರನ್ನು ಕೂಡ ಕರ್ಕೊಂಡ್ ಬಂದಿರುವಂಥದ್ದು. ಇನ್ನೊಬ್ಬ ಆರೋಪಿ ಧನ್ರಾಜ್ ಅನ್ನ ಈಗಾಗಲೇ ಬೇರೆ ಕಡೆ ಇನ್ನು ಪಟ್ಟಣಗೆರೆ ಕೂಡ ಕರ್ಕೊಂಡು ಹೋಗಿರುವಂಥದ್ದು. ಹೀಗೆ ಎಲ್ಲ ಆರೋಪಿಗಳನ್ನು ಕೂಡ ಅವರವರು ಎಲ್ಲೆಲ್ಲಿ ಭಾಗಿಯಾಗಿದ್ರು ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಕೂಡ ಬಾಕಿ ಕೂಡ ಇರುವಂಥದ್ದು, ನಾಳೆ ಕೂಡ ಒಂದಿನ ಟೈಮ್ ಕೂಡ ಇರುವಂಥದ್ದು. ಹೀಗಾಗಿ ಇನ್ನುಳಿದ ಕಡೆಯಲ್ಲೂ ಕೂಡ ಪೊಲೀಸಿಗೆ ಅವಶ್ಯಕತೆ ಇದ್ದಲ್ಲಿ ಅಲ್ಲೂ ಕೂಡ ಹೋಗಿ ಮಹಜರ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ದಿವಿತ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.